ನಮಸ್ಕಾರ ರೈತ ಮಿತ್ರರೇ. ನಾವು ಇಂದು ಮಹಾರಾಷ್ಟ್ರನ ವಾಸಿಂ ಜಿಲ್ಲೆಯ ರಿಸೋರ್ಟ್ನಲ್ಲಿದ್ದೀವಿ. ಇಲ್ಲೊಬ್ಬರು ರೈತರದ್ದು ಅಂದರೆ ಒಟ್ಟಿಗೆ ಅರಿಶಿಣ ಹೊಲದಲ್ಲಿ ನಾವು ಇದ್ದೀವಿ. ಮತ್ತು ನಮ್ಮ ಜೊತೆ ನಮ್ಮದು ಕೃಷಿ ವಿಭಾಗದ ಡೈರೆಕ್ಟರಾದ ಅಭಯ್ ದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಪ್ಲ್ಯಾಂಟನ್ನು ವಿಸಿಟ್ ಮಾಡಿದ್ದಾರೆ. ಹಾಗೆ ಮತ್ತು ಅದು ರೈತರ ಬಗ್ಗೆ ಮತ್ತು ಇಲ್ಲಿ ನೋಡಿರುವಂಥ ಫೀಲ್ಡ್ ಬಗ್ಗೆ ಅವರು ತಮ್ಮ ಅನಿಸಿಕೆ ಮತ್ತು ಈ ಫೀಲ್ಡಲ್ಲಿ ಯಾವ ಥರ ರಿಸಲ್ಟ್ ಇದೆ ಅವರು ತಮಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಯ್ ಕುಮಾರ್ ದೇಸಾಯಿ ಅಂತ. ನಾನು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮುಧೋಳಿಂದ, ಬಾಗಲಕೋಟೆ ಜಿಲ್ಲೆ. ನಾನು ನಮಗೆ ಸಿದ್ದೇಶ್ ಪಾಟೀಲ್ ಅವ್ರು ಹೇಳಿದರು, ಇಲ್ಲ ಸರ್ ಹಿಂಗೆ ಒಂದು ಗೋಪಾಲ್ ಭಾಯ್ ಸುತಾರಿ ಅವರು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ವಾಸಿಂ ಡಿಸ್ಟಿಕ್ ಮಹಾರಾಷ್ಟ್ರದಲ್ಲಿ. ಅದನ್ನು ನೀವು ಪ್ಲಾಟ್ ಮೊದಲು ನೋಡಿರಿ, ಆಮೇಲೆ ಟ್ರೈನಿಂಗ್ ಬಗ್ಗೆ ವಿಚಾರ ಮಾಡೋಣ ಅಂತಂದರು. ನಾವು ಅದೇ ರೀತಿಯಾಗಿ ಇಲ್ಲಿ ಏನು ವಾಸಿಂ ಡಿಸ್ಟಿಕ್ ಒಳಗೆ ಬೇರೆ ಬೇರೆ ರೈತರು ಏನು ಗೋಕೃಪಾ ಅಮೃತದಿಂದ ಏನು ಒಂದು ಕೃಷಿಯನ್ನು ಮಾಡ್ತಾಯಿದ್ದಾರೆ ಅವ್ನು ನೋಡ್ಬೇಕಂತ ನಾವು ಬಂದ್ವಿ. ಇಲ್ಲಿ ತಾವು ನೋಡ್ಬೋದು, ಈಗ ನನ್ನ ಸುತ್ತಮುತ್ತಲೆಲ್ಲ ಇರುವಂಥ ಅರಿಶಿಣ ಬೆಳೆ ನೋಡ್ಬೋದು. ಈಗ ಪ್ರೆಸೆಂಟ್ ಸಿಚುವೇಶನ್ನೊಳಗೆ ನಮ್ಮ ತಾಲೂಕೊಳಗೆ, ಮುಧೋಳ ತಾಲೂಕೊಳಗೆ 1,500 ಹೆಕ್ಟರ್ ನಮ್ಮದು ಅರಿಶಿಣ ಐತಿ. ಅಂದರೆ ಒಂದು 3,000 ಎಕರೆ ತನಕ ನಾವು ಅರಿಶಿಣ ಬೆಳೆದಿದ್ದೀವಿ. ಡೈಲಿ ನಾವು ಅಲ್ಲಿ ತೋಟಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲಿ ಮತ್ತು ಇಲ್ಲಿ ನೋಡಿದ್ರೆ ಒಂದೇನು ವಿಚಿತ್ರಪ್ಪ ಅಂದ್ರೆ ಪ್ರತಿಯೊಂದು ಅರಿಶಿನೂ 3ರಿಂದ 4 ಅಥವಾ 5, 6 ತನಕ ಮರಿ ಅದಾವೆ. ಅದೊಂದು ನನಗೆ ಭಾಳ ವಿಚಿತ್ರ. 3ರಿಂದ 4 ಅಂತೂ ಮಿನಿಮಮ್ ಅದಾವೆ, 3-4 ಮರಿ ಅದಾವೆ. ಆಮೇಲೆ ಇಲ್ಲಿ ರೈತರ ಇನ್ನೊಂದು ವಿಶೇಷ ಅಂದ್ರೆ, ಈ ಗೋಕೃಪಾ ಹಾಕಿದ್ರಿಂದ ಒಂದು ವಿಶೇಷ ಅಂದರೆ, ನಿನ್ನೆ ರಾತ್ರಿ ಈ ಎರಿ ಜಮೀನೊಳಗೆ ಮಳೆ ಆದರೂ ನಾವು ತಿರುಗಾಡಿದ್ರು ಎಲ್ಲೂ ನಮ್ಮ ಕಾಲಿಗೆ ಮಣ್ಣು ಅಂಟ್ತಾ ಇಲ್ಲ. ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ನಮ್ಮ ಕಾಲಿಗೆ ಮಣ್ಣು ಅಂಟ್ತಾ ಇಲ್ಲ. ನಾವು ತಿರುಗಾಡಿದ್ರು ನೋಡ್ರಿ. ಯಾಕಂದ್ರೆ ಈ ಎರಿ ಜಮೀನೊಳಗೆ ನಾವು ತಿರುಗಾಡಿದ್ರೆ ಒಂದು ಚಪ್ಪಲಿ ಥರ ಇಷ್ಟು ದಪ್ಪ ಮಣ್ಣು ಅಂಟ್ಕೋಬೇಕಿತ್ತು. ಈಗ ಇಲ್ಲಿ ನಾವು ಪಕ್ಕಕ್ಕೆ ನೋಡಿದ್ರೆ ನೀರೆಲ್ಲ ಹರಿತಾಯಿತ್ತು ತೋಟದೊಳಗೆ. ಈ ಒಂದು ಜಮೀನೊಳಗೆ ನಿಂತು ನೋಡಿದ್ರೆ ಎಲ್ಲೂ ನೀರಿಲ್ಲ. ಈ ರೈತರದ್ದು 5 ಎಕರೆ ಟೋಟಲಾಗಿ ಜಮೀನಿತ್ತು. ಈ 5 ಎಕರೆ ಒಳಗೆ ಮಾವು ಮಾಡಿದ್ದಾರೆ, ಅರಿಶಿಣ ಮಾಡಿದ್ದಾರೆ, ಮತ್ತು ಸೋಯಾಬೀನು ಕೂಡ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ನಮ್ಗೆ ಎಲ್ಲಿ ಒಂದು ಹನಿ ನೀರು ನಿಂತಿದ್ದು ಕಾಣಲಿಲ್ಲ ತೋಟದೊಳಗೆ. ಎರಡನೇ ವಿಚಿತ್ರ ಅಂದ್ರೆ, ನಮ್ಮಲ್ಲೆಲ್ಲ ಟಾಫ್ರಿನಾ ಲಿಪ್ ಸ್ಪಾಟು ಮತ್ತು ಕೊಲ್ಟೋಟ್ರೈಕಮ್ 2 ಲಿಪ್ ಸ್ಪಾಟ್ ಭಾಳ ಜೋರು ಇತ್ತು. ಇಲ್ಲಿ ನಾವು ನೋಡಿದ್ರೆ ನಮ್ಮ ಊರಾಗಿಂದ ಪರಿಸ್ಥಿತಿ ನೋಡಿದ್ರೆ ಅಥವಾ ನಮ್ಮ ತಾಲೂಕಿಂದ ನೋಡಿದ್ರೆ ಇಲ್ಲಿ ರೋಗನೇ ಇಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತಲ್ಲ, ಎಲ್ಲೋ ಒಂದು ಸ್ವಲ್ಪ ಇದ್ದರೂ ಪೂರ ಕೆಳಗಡೆ ಎಲೆಗೆ 1% 2%ಗಿಂತ ಜಾಸ್ತಿ ಡಿಸೀಸ್ ಇಲ್ಲ. ನಮ್ಮಲ್ಲೆಲ್ಲ ಮೇಲಿನ ತಪ್ಪಲ್ ತನಕ ಈಗ ರೋಗ ಬಂದೈತೆ. ಮತ್ತು ಒಳ್ಳೊಳ್ಳೆ ನಾವು ಫಂಜಿಸೈಡ್ ಸ್ಪ್ರೇ ಮಾಡಿದ್ರು ನಮ್ಮಲ್ಲಿ ಕಂಟ್ರೋಲ್ ಆಗ್ತಿಲ್ಲ. ಆದರೆ ಇಲ್ಲಿ ನೋಡಿದ್ರೆ ನಮಗಿದೊಂದು ಅದ್ಭುತನ ಅನ್ಬೋದು. ಯಾಕಂದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತೈತಿ. ನಾವು ಹೊರಗಡೆ ನಿಂತು ಹೇಳಿದ್ರೆ ಅದೇನು ಕೆಲಸ ಮಾಡ್ತೈತ್ರಿ, ಕೆಮಿಕಲ್ ಏನೂ ಸ್ಪ್ರೇ ಮಾಡಿಲ್ಲ ಅಂತ ಅವ್ರು ರೈತರು ಹೇಳಿದ್ರು. ಇಲ್ಲ ಸರ್, ನಾವು ಹುಳಿ ಮಜ್ಜಿಗೆ ತಾಮ್ರದ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಂಥ 30 ಅಥವಾ 25 ದಿವಸ ಹಳೆ ಮಜ್ಜಿಗೆ ಮತ್ತು ಗೋಕೃಪಾಮೃತ ಅರ್ಧ 50% ನೀರು, ಒಂದು 250 ml ಪರ್ ಟ್ಯಾಂಕಿಗೆ ಮಜ್ಜಿಗೆಯನ್ನು ಹಾಕಿ ಸ್ಪ್ರೇ ಮಾಡಿದ್ವಿ. ಅದನ್ನು ಬಿಟ್ಟರೆ ಏನೂ ಸ್ಪ್ರೇ ಮಾಡಿಲ್ಲ ಅಂತ ಹೇಳ್ತಾರೆ. ನಮಗೆ ವಿಚಿತ್ರ ಅಂದ್ರೆ, ಮಾವಿನಲ್ಲಿ ನೋಡಿದ್ವಿ ಮತ್ತು ಅರಿಶಿಣದಲ್ಲಿ ನೋಡಿದ್ವಿ, ಯಾವುದೇ ಒಂದು ಎಲೆ ಚುಕ್ಕಿ ಅಂತ ಯಾವುದೇ ರೋಗ ಇಲ್ಲ. ಮತ್ತು ಅರಿಶಿಣದ ನಾವು ಬೆಡ್ ಒಳಗೆ ಕೈ ಹಾಕಿದ್ರೆ ಅರ್ಧ ಅಡಿ ಮಿನಿಮಮ್, ನಮ್ದು ಅರ್ಧ ಅಡಿ ತನಕ ಕೈ, ನಾವು ಯಾವುದೇ ಒಂದು ಇಂಪ್ಲಿಮೆಂಟ್ಸ್ ಅಥವಾ ಏನು ಕುರ್ಪಿ ಗುದ್ಲಿ ಯಾವುದೋ ಸಹಾಯ ಇಲ್ಲದೆ, ಸಲಕರಣೆ ಸಹಾಯ ಇಲ್ಲದೆ ನಮ್ಮ ಕೈ ಹೋಯಿತು. ನಾವೀಗ ಅದನ್ನು ಎಲ್ಲ ಪರೀಕ್ಷೆ ಮಾಡಿ ನೋಡಿದ್ವಿ. ಹೀಗಾಗಿ ಒಳ್ಳೆಯ ಒಂದು ಇಳುವರಿ ಇದರಿಂದ ಬರ್ತೈತಿ. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನೆಲದಲ್ಲಿ ಶಕ್ತಿ ಬರ್ತೈತಿ ಅಂತಂದು ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಆಮೇಲೆ ಈ ಒಂದು ಭೂಮಿಯನ್ನು ನೋಡಿದ್ರೆ ಕಪ್ಪು ಜಮೀನು ಇದ್ದರೂ ಇದರೊಳಗೆ ಏರೇಷನ್, ಭೂಮಿಯಲ್ಲಿ ಹವೆಯ ಅಂಶ ಭಾಳ ಹೆಚ್ಚಾಗ್ತೈತಿ. ಹಾಗಾಗಿ ಒಳ್ಳೆಯ ಒಂದು ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅವ್ರು ಹೇಳಿದರು, ಕೆಮಿಕಲ್ ಮಾಡೋವಾಗ 20-21 ಕ್ವಿಂಟಲ್ ಬೆಳೆದ್ರೆ ಜಾಸ್ತಿ ಇತ್ತು ಸರ್. ಈಗ 38 ಕ್ವಿಂಟಲ್ ತನಕ ಬೆಳೆದೇನೆ ಅಂತಾರೆ. ನಂಬರ್ ಆಫ್ ಟಿಲ್ಲರ್ಸ್ 4-5 ಅದಾವಂದ್ರೆ ಹೆಚ್ಚು ಕಡಿಮೆ ಒಂದು 30 ಕ್ವಿಂಟಲ್ ಮೇಲೆ ಈಲ್ಡ್ ಬರ್ತೈತಿ ಅಂತ ನಮ್ಮದು ಒಂದು ಅಂದಾಜು. ನಮ್ಮ ಭಾಗದಾಗ 3-4 ಯಾರ್ದು ಮರಿ ಬರ್ತಾವೆ, ಟಿಲ್ಲರ್ಸ್ ಅಂತೀವಿ, ಅವ್ರು ಮಿನಿಮಮ್ 30 ಕ್ವಿಂಟಲ್ ಮೇಲೆ ಹೋಗ್ತಾರೆ. ಇಲ್ಲಿ ಪ್ರತಿಯೊಂದು 3-4, ಕೆಲವೊಂದು ಕಡೆ 5-6 ಅದಾವೆ. ನಾವು ರಸ್ತೆ ಒಳಗೆ ತಿರುಗಾಡುವಂಥ ಜಾಗದಾಗ ನಮ್ಮಲ್ಲಿ ಟಿಲ್ಲರ್ಸ್ ಬರೋಂಗಿಲ್ಲ. ತಾಯಿ ಅದೇನು ಹುಟ್ಟಿರ್ತೈತಿ ಅದು ಒಂದೇ ಉಳಿತೈತಿ. ಇಲ್ಲಿ ಅವಕ್ಕೂ ಆ ಜಾಗದಾಗೂ 3-4 ಇದ್ದದ್ದು ನಾವು ನೋಡಿದ್ವಿ. ಹಾಗಾಗಿ ಇದನ್ನು ನಾವು ರೈತರು ಫಾಲೋ ಅಪ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಮರಿ ಅದಾವೆ. 1, 2, 3, ಇದು ಮೇಲೆ ಇದು 4, ಇದೊಂದು ಸಿಕ್ಕದೊಂದಿದೆ 5 ನೋಡಿ. ಪ್ರತಿ ಒಂದಿಲ್ಲ 1, 4, 5 ಪ್ರತಿ ಒಂದು ಗಿಡಕ್ಕಿದೆ. ನೋಡ್ಬೋದು, ಪ್ರತಿ ಒಂದು ಗಿಡಕ್ಕಿದೆ. ಹಾಗಾಗಿ ಇದನ್ನ ಗೋಕೃಪಾಮೃತ ಭೂಮಿಗೆ ಬಿಡೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತೈತಿ. ಭೂಮಿಯಲ್ಲಿ ಗಾಳಿ ಅಂಶ ಅಂದರೆ ಏರೇಷನ್ ಏನು ಅಂತೀವಿ ಜಾಸ್ತಿ ಆಗೋದ್ರಿಂದ ಈ ಏನು ಬೇರಿಂದ ಬೆಳೆಯುವಂಥ ಏನು ನಮ್ಮ
ರೂಟ್ ಆ್ಯಸ್ ಎ ಕಮರ್ಷಿಯಲ್ ಪಾರ್ಟ್ ಅಂತೀವಲ್ಲ, ನಮ್ಮ ಗೆಣಸಾಗಲಿ, ಬಟಾಟೆ ಆಗಲಿ, ಗಜ್ಜರಿ, ಮತ್ತು ಈ ಅರಿಶಿಣ, ಶುಂಠಿ ಇವಕ್ಕೆಲ್ಲ ಅತ್ಯಂತ ಉತ್ತಮ ಒಂದು ಇಳುವರಿನ ನಾವು ನಿರೀಕ್ಷಿಸ್ಬೋದು ಅಂತೇಳಿ ನಾನು ಒಂದೆರಡು ಮಾತು. ಅಲ್ಲ, ಮೇನ್ ಆಗಿ ಇದು ಏನು ಗೋಪಾಲ್ ಭಾಯ್ ಸುತಾರಿ ಅವರು ಹೇಳಿರುವಂಥ ಏನು ಗೋಕೃಪಾ ಅಮೃತ 5 ಹಂತಗಳಿದೆ, ಅದು 5 ಹಂತಗಳದ್ದು ಪೂರ್ತಿಯಾಗಿ ಈ ಅರಿಶಿಣ ತೋಟದಲ್ಲೆಲ್ಲ ಫಾಲೋಅಪ್ ಮಾಡ್ತಾರೆ. ಗೊಬ್ಬರ ಹಾಕೋದು, ಗೋವಿನ ಸಗಣಿಯಿಂದ ಗೊಬ್ಬರ ಹಾಕೋದಾಗಲಿ, ಪ್ರತಿ ತಿಂಗಳ ಒಂದು ಎಕರೆಗೆ 1000ರಿಂದ 2000 ಲೀಟ್ರ್ ಗೋಕೃಪಾ ಅಮೃತ ಕೊಡೋದ್ರಿಂದ ಈ ಥರ ಭೂಮಿ 45 ದಿವಸದಲ್ಲಿ ಇವರು ಭೂಮಿ ಪೂರ ಪರಿವರ್ತನೆ ಆಗುತ್ತೆ, ಪೂರ್ತಿ ಮೃದು ಆಗುತ್ತೆ. ಆ ಥರದ ನೀವು ಎಲ್ಲ ಚೇಂಜಸ್ ನೋಡ್ಬೋದು. ಹೀಗಾಗಿ ನಮ್ಮದು ಕೃಷಿ ವಿಭಾಗದ ಡೈರೆಕ್ಟರ್ ಅವರು ಫೀಲ್ಡಿಗೆ ವಿಸಿಟ್ ಮಾಡೇ ನೋಡ್ತೀನಿ ಅಂತಂದು ಇಲ್ಲಿ ಕಾರ್ಯಕ್ರಮ ಇತ್ತು, ಅದ್ರ ಕಡೆಗೆ ಅವ್ರೂ ಬಂದಿದ್ದಾರೆ. ಹೀಗಾಗಿ ಈಗ ನಮ್ಮಲ್ಲಿ ಸಾಕಷ್ಟು ವರ್ಷದಿಂದ 2020ರಿಂದ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಗೋಕೃಪಾ ಅಮೃತ ಸಿಗಲ್ದು ಒಂದು ಜಿಲ್ಲೆನೂ ಇಲ್ಲ, ಎಲ್ಲ ಗ್ರಾಮದಲ್ಲಿ ಗೋಕೃಪಾ ಅಮೃತ ಸಿಗುತ್ತೆ. ಹಾಗಾಗಿ ಇವರು ಹೇಳಿರುವಂಥ ಏನು ಅನುಭವ ಇದೆ, ಇದನ್ನು ಕೃಷಿಕರಿಗೆ ಹೇಳಿದರೆ ತುಂಬ ಉಪಯೋಗ ಆಗುತ್ತೆ, ಮತ್ತು ಕೃಷಿಕರಲ್ಲಿ ಮತ್ತೆ ಹೆಚ್ಚಿಗೆ ಬೆಳೆಯುವಂಥ ಉತ್ಸಾಹ ಬರುತ್ತೆ. ಯಾವುದೇ ಥರದ ಕೆಮಿಕಲ್ ಇಲ್ಲದೆ ರಾಸಾಯನಿಕ ಮುಕ್ತ ಕೃಷಿ ನೀವು ಮಾಡ್ಬೋದು ಅಂತ ನಾವು ನಿಮಗೆ ತಿಳಿಸ್ತೀನಿ. ನಮಗೆಲ್ಲ ಧನ್ಯವಾದಗಳು.